40 ರೂಪಾಯಿ ಮಾಡಿದ್ರೆ 36 ರೂಪಾಯಿ ಮಾಡೋರಲ್ಲ, ಏನು ವರ್ಕೌಟ್ ಆಗಲ್ವಲ್ಲ. 40 ರೂಪಾಯಿ ಮಾಡಿದ್ರೆ ಏನೋ ಸ್ವಲ್ಪ ಇದಾಗಿರೋರು. ಈಗ ಜನಗಳು ಇನ್ನೂ ಆಗಿಲ್ಲ ನಾವು ಕೊಡಲ್ಲ ಅಂತವ್ರಲ್ಲ. ಅಲ್ಲ, ಆಗಸ್ಟ್ 1ನೇ ತಾರೀಕಿಂದ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ನಿಮಗೆ ಇನ್ನು 40 ರೂಪಾಯಿ ಮಾಡಬೇಕು ಅನ್ನೋದು ನಿಮ್ಮ ಬೇಡಿಕೆ ಆಗಿದೆ. 40 ರೂಪಾಯಿ ಮಾಡ್ತಾ ಇಲ್ಲ, ಇನ್ನು 30 ರೂಪಾಯಿಗೆ ಐತೆ ಅಂತ ಹೇಳ್ತಾವ್ರೆ ಜನಗಳೆಲ್ಲ. ಯಾವಾಗ ಮಾಡ್ತಾರೋ ಒಟ್ಟಿನಾಗೆ ಮಾಡಿದಾಗ ಮಾಡಿರುವಂಥ ಲೆಕ್ಕ. ಮಾಡಿದ್ರೊಳಗೆ 6 ರೂಪಾಯಲ್ಲಿ ಕೊಡ್ತಾರೆ ಮಿನಿಮಮ್. ಈಗ ಹೋಗ್ಬೇಕಾದ್ರೆ 6 ರೂಪಾಯಲ್ಲಿ ಕೊಡ್ತಾರೆ, 40 ರೂಪಾಯಿ ಕೊಡ್ತಾರೆ, 4 ರೂಪಾಯಿ ಕೊಡಪ್ಪ ಅಂತ ನಿಂತ್ಕೊತಾರಲ್ಲ. ನಾವು ಎಲ್ಲಿಂದ ಚಿಲ್ಲರೆ ತಂದು ಕೊಡೋಣ? ಈಗ ಓದ್ತಾ ಇರ್ತೀವಿ, ಮಿನಿಮಮ್ಮು ಅವರು ಇಳೇ ಜಾಗಕ್ಕೆ 36 ರೂಪಾಯಿ ಕರೆಕ್ಟಾಗಿ ಆಗ್ತದೆ. 40 ರೂಪಾಯಿ ಕೊಡ್ತಾರೆ, 4 ರೂಪಾಯಲ್ಲಿ ಕೊಡೋರು. ಚಿಲ್ಲರೆ ಇದ್ರೆ ಕೊಡ್ಬೋದು, ಚಿಲ್ಲರೆ ಇಲ್ಲ ಅಂದ್ರೆ ಬಿಡರ್ಬೇಕಲ್ಲ. ಅವ್ರಿಗೆ ಬಿಡಲ್ವಲ್ಲ. 4 ರೂಪಾಯಿ ಕೊಡಪ್ಪ ಅಂತಾರೆ, ಇಲ್ಲ 30 ರೂಪಾಯಿ ತಗೋಂತವ್ರಲ್ಲ. ವರ್ಕೌಟ್ ಆಗಲ್ಲ. 40 ರೂಪಾಯಿ ಮಾಡಿದ್ರೆ ಏನೋ ವರ್ಕೌಟ್ ಆಗೋದು. 40 ರೂಪಾಯಿ ಮಾಡಲಿವಲ್ಲ, 36 ರೂಪಾಯಿ ಅಂತ ಹೇಳ್ತಾವ್ರೆ ಜನಗಳೆಲ್ಲ. ಆಯಿಲ್ಗೆ 1,000 ರೂಪಾಯಿ ಖರ್ಚಾಗ್ತದೆ. ಗ್ಯಾಸ್ ಖರ್ಚು ಏನು 350-400 ರೂಪಾಯಿ ಗ್ಯಾಸ್ ಹಾಕ್ತೀವಿ. ಹಿಂಗೆ ನಮ್ಮ ಖರ್ಚುಗಳು ಇದ್ದೇ ಇರ್ತಾವಲ್ಲ. ಚೆನ್ನಾಗಿರೋದು. ಖುಷಿ ಇಲ್ಲ ಮೇಡಮ್, ಯಾಕಂದರೆ ಈಗಿನ ಬೆಲೆ ಏರಿಕೆ ತುಂಬ ಜಾಸ್ತಿ ಇದೆ. ಮಕ್ಕಳಿಗೆ ಫೀಸ್ ಆಗಲಿ, ಮನೆ ಬಾಡಿಗೆ ಆಗಲಿ ಕಟ್ಟೋದು ತುಂಬ ಕಷ್ಟ ಇದೆ. ಹಾಗಾಗಿ ಬೆಲೆ ಏರಿಕೆ ತುಂಬ ಮಾಡಬೇಕಾಯಿತು ಅಂತ. ಒಂದು 40 ರೂಪೀಸ್ ಆದರೆ ಬರುತ್ತೆ. ಈಗ ಪ್ರಾಮಾಣಿಕವಾಗಿ ಮೀಟ್ರ್ ಹಾಕೊಂಡು ದುಡಿದ್ರೆ ಒಂದು 500 ರೂಪಾಯಿ 600 ರೂಪಾಯಿ ಮಾಡೋದೇ ಕಷ್ಟ. ಹಿಂಗೆ ಬೇರೆ ಬೇರೆ ಡ್ರೈವರ್ಗಳಿದ್ದಾರೆ, ಅವ್ರು ಹೆಂಗಂತ ಅವರು ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ಫೀಸು ಅದೆಲ್ಲ ಇರುತ್ತಲ್ಲ. ಅವ್ರವ್ರ ಅನುಕೂಲಕ್ಕೆ ತಕ್ಕನಂಗೆ ಕೆಲವರು ಇದ್ದಾರೆ, ಕೆಲವರು ಪ್ರಾಮಾಣಿಕವಾಗಿ ಆಟೋ ಓಡಿಸೋರು ಇದ್ದಾರೆ. ಹಾಂ, ಮಾಡಬೇಕು. ಖುಷಿ ಪಡೋಂಥ ವಿಷಯ ಏನಿಲ್ಲ. ಇವಾಗೆಲ್ಲ ಬಂದ್ಬಿಟ್ಟು ಇವಾಗ ಓಲಾ, ಊಬರು, ಅದು ಇದು ಅಂತೇಳಿ ಎಲ್ಲ ಇದು ಮಾಡಿ 2 ವೀಲರ್ ಎಲ್ಲ ಇದು ಮಾಡಿದ್ದಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಇದರಲ್ಲೇ ಇದೇ ಮೀಟ್ರ್ ದರದಲ್ಲೇ ನೀವು ಕ್ಲಿಯರಾಗಿ ಡ್ಯೂಟಿ ಮಾಡ್ಕೊಂಡು ಹೋಗಿ ಅಂತಂದ್ರೆ ಅದರಲ್ಲಿ ತೃಪ್ತಿ ಪಡ್ಬೋದು. ಖುಷಿ ಇಲ್ಲ ನಮಗೆ ಖುಷಿ ಇಲ್ಲ. ಅದು ವಾತಾವರಣ ನೋಡ್ಬಿಟ್ಟು ಆಗುತ್ತೆ. ಯಾಕೆ ಅಂತಂದ್ರೆ ಇಷ್ಟೇ ಆಗುತ್ತೆ ಅಂತೇಳಿ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಡೆದಂಗೆ ಇದು ಜೀವನ, ಬಂದಂಗೆ ಬಾಡಿಗೆ ಅಷ್ಟೇ ಲೆಕ್ಕಾಚಾರ, ಬೇರೆ ಇನ್ನೇನಿಲ್ಲ. ಇಲ್ಲ ಮನುಷ್ಯ ಇರೋದ್ರಲ್ಲಿ ತೃಪ್ತಿ ಪಡಬೇಕು, ಅದರಲ್ಲಿ ಖುಷಿ ಇರುತ್ತೆ. ಬಟ್ ಅದು ಬಿಟ್ಬಿಟ್ಟು ನನಗೆ ಜಾಸ್ತಿ ಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಅದು ತೃಪ್ತಿ ಪಡೋಂಥ ವಿಚಾರ ಅಲ್ಲ. ಓಲಾ, ಊಬರ್ಗಳು, 2 ವೀಲರ್ಗಳು, ಈ ಥರ ಏನೇನು ಆಪ್ಷನ್ಸ್ ಬೇರೆ ಬೇರೆ ಥರ ಇದು ಮಾಡಿದ್ದಾರೆ, ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ನಮ್ಮ ಬಾಡಿಗೆ ಕರೆಕ್ಟಾಗಿ ನಡೀತಾ ಇರುತ್ತೆ. 36 ರೂಪಾಯಿ ಮಾಡಿದ್ರೆ ಜನ ಬರ್ತಾರೆ. ಎಲ್ಲ ಫ್ರೀ ಬಸ್ ಮಾಡಿಬಿಟ್ಟವ್ರಲ್ಲ ಮುಖ್ಯಮಂತ್ರಿಗಳು. ಅಲ್ಲೇ ಎಲ್ಲ ನಮಗೆ ಬಾಡಿಗೆನೇ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಇದ್ದರೂ 500 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ. ನಾವು ಆ ಪರಿಸ್ಥಿತಿ ಒಳಗಿದ್ದೀವಿ. ಅಲ್ಲ, ಖುಷಿ ಇಲ್ಲ ಅಂತಲ್ಲ, ದರ ಏರಿಕೆ ಮಾಡೋದು ಒಳ್ಳೇದೇ. ಆಟೋಗೆ ಇವಾಗ 30 ರೂಪಾಯಿ ಮಿನಿಮಮ್ಗೆ ಬರ್ತಾ ಇಲ್ಲ, ಇನ್ನು 36 ರೂಪಾಯಿ ಮಾಡಿದ್ರೆ ಇಲ್ಲಿಂದ ಬರ್ತಾರೆ. ಕ್ಯಾಬ್ ಬರ್ತದೆ 200 ರೂಪಾಯಿಗೆ 15 ಕಿಲೋಮೀಟ್ರಿಗೆ. ನಾವು ಮೀಟ್ರ್ ಹಾಕ್ಕೊಂಡು ಹೋದ್ರೆ 150, 200, 225 ರೂಪಾಯಿ ಆಗ್ತದೆ. ಅವತ್ತು ಗಂಜಿ ಕುಡಿಬೋದು ಅಷ್ಟೇ. ಅಲ್ಲಲ್ಲ, ಅವತ್ತು ಜೀವನ ಮಾಡ್ಬೋದು ಮೇಡಮ್. ಎಲ್ಲ ನಮ್ಮ ಖರ್ಚೇನಿರಲ್ಲ. ಆಟೋ ಗ್ಯಾಸ್ ಹಾಕ್ತೀವಿ, ಒಂದು 300-400 ರೂಪಾಯಿ 500 ರೂಪಾಯಿ ತೊಗೊಂಡೋದ್ರೆ ದೊಡ್ಡದು ಮನೆಗೆ. ಖುಷಿ ಇಲ್ವೇ ಇಲ್ಲ. 36 ರೂಪಾಯಿ ಏನಕ್ಕೆ 6 ರೂಪಾಯಿ ಎಕ್ಸ್ಟ್ರಾ ಭಿಕ್ಷೆ ಆಗ್ತಾಯಿದ್ದಾರೆ ಸರ್ಕಾರ ಅವರು. ಎಲ್ಲ ಆಧಾರ್ ಕಾರ್ಡು ಎಲ್ಲ ಮಾಡ್ಕೊಂಡು ಫ್ರೀ ಬಸ್ ಬಿಟ್ಟಿದ್ದಾರೆ. 6 ರೂಪಾಯಿ ಏನಕ್ಕೆ ಅದು ಆಟೋ ಡ್ರೈವರ್ಗಳಿಗೆ? ಮಾಡಲಿ ಒಂದು 50-60 ರೂಪಾಯಿ ಮಾಡಲಿ ಮಿನಿಮಮ್ಮು. ಯಾಕೆ ಬರೀ 6 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದಾರೆ? ನಾವೇನು ಮನುಷ್ಯರಲ್ವಾ? ಆಟೋ ಡ್ರೈವರ್ ಏನು ಮನುಷ್ಯರಲ್ವಾ? 6 ರೂಪಾಯಲ್ಲಿ ಏನು ಬರುತ್ತೆ? ಒಂದು ಬಾಳೆಹಣ್ಣು ಬರುತ್ತಾ? ಒಂದು ಟೀ ಬರುತ್ತಾ? ಒಂದು 50 ರೂಪಾಯಿ 60 ರೂಪಾಯಿ ಮಾಡಬೇಕಾಯ್ತು. ಇವಾಗೆಲ್ಲ ಕಾಸ್ಟ್ಲಿ ದುನಿಯಾ ಅಲ್ಲ ಮೇಡಮ್. ಇವಾಗ ಕೋವಿಡಲ್ಲಿ ಇವಾಗ ಏನೇ ಒಂದು ಟೀ ತೊಗೊಂಡ್ರೇನೋ 15 ರೂಪಾಯಿನೇ, ಹಾಲು ತೊಗೊಂಡೇನೋ 22 ರೂಪಾಯಿನೇ. ಆಟೋ ಡ್ರೈವರ್ಗಳು ಎಲ್ಲೋಯ್ತಾರೆ ಪಾಪ ಅಲ್ವಾ? ಹೇಳಿ, 6 ರೂಪಾಯಲ್ಲಿ ಏನು ಖುಷಿ, ಏನು ಮಹಾ 6 ಕೋಟಿನ ಕೊಡ್ತಾ ಇದ್ದಾರೆ ನಮಗೆ. ಖುಷಿ ಇದೆ. ಸರ್ಕಾರ ಟ್ಯಾಕ್ಸ್ ಹೇಳ್ಬೇಕು ಅಷ್ಟೇ. ಸಾಕು ಬಿಡಿ. 30 ರೂಪಾಯಿಗೆ ಯಾರು ಬರ್ತಾ ಇಲ್ಲ, ಎಲ್ಲ ಬಸ್ ಹೋಗ್ತಾವ್ರೆ. 36 ರೂಪಾಯಿ ಮಾಡಿದ್ರೆ ಖುಷಿ ತಾನೆ ಅಲ್ವಾ? ಅದಕ್ಕೆ ಸರ್ಕಾರಕ್ಕೆ ಟ್ಯಾಕ್ಸ್
I am from Andhra Pradesh. They are charging more. ಓಕೆ ಓಕೆ One 2 kilometers 100 200 they are asking. ಇನ್ ಆಂಧ್ರ ಪ್ರದೇಶ್ Yeah, no, here. ಏನೋ ಸಿದ್ದರಾಮಯ್ಯ ಬಡವ್ರ ತಕ್ಕನಾಗೆ ಬಸ್ ಬಿಟ್ಟಾರೆ ಫ್ರೀಯಾಗೆ ಬಸ್ಸಲ್ಲೇ ಹೋಗ್ತೀವಿ ಬಸ್ಸಲ್ಲೇ ಬರ್ತೀವಿ ಆಟೋಗೆ ಯಾಕೆ ಅಷ್ಟು ದುಡ್ಡು ಕೊಟ್ಟು ಹೋಗಬೇಕು ಅದಕ್ಕೆ ನಾವು ಬಸ್ಸಲ್ಲೇ ಇದು ಮಾಡ್ತೀವಿ. ಇವಾಗ ಮತ್ತೆ 6 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟವ್ರೆ. ಹೌದು, ಮತ್ತು ನಾವು ದುಡಿಯೋದಲ್ಲಿ ಆಟೋಗೆ ಕೊಟ್ಟರೆ ನಾವು ಹೊಟ್ಟೆಗೆ ಏನು ಮಾಡೋಣ, ಅದಕ್ಕೆ ಹೆಂಗೋ ದೇವ್ರು ಅದೊಂದು ಪುಣ್ಯ ಮಾಡೋನೆ ಬಸ್ಸಲ್ಲಿ ಹೋಗ್ತೀವಿ. ನಿಮ್ಮಲ್ಲಿಂದ ಆಟೋ ಅಂತೂ ಹತ್ತದೇ ಇಲ್ವಾ? ಬಸ್ ನಮಗೆ ಇದೇ ದೇವ್ರು, ಎಲ್ಲನೂ ಹೋದರೆ ಫ್ರೀಯಾಗಿ ಹೋಗ್ತೀವಿ ಫ್ರೀಯಾಗಿ ಬರ್ತೀವಿ. ನಾವು ಆಟೋದಲ್ಲಿ ಹೋಗಲ್ಲ, ಮತ್ತು ಇದು ಟ್ರೈನಲ್ಲೂ ಹೋಗಲ್ಲ, ಬಸ್ಸೇ ಯೂಸ್ ಮಾಡೋದು.